ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆಯನ್ನು ಇಕೋ ಕ್ಲಬ್ನಿಂದ 100 ಗಿಡಗಳನ್ನು ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖ್ಯ ಶಿಕ್ಷಕ, ಗಿಡ ನೆಟ್ಟು ಪೋಷಿಸುವ ಸಣ್ಣ ಪ್ರಯತ್ನದಿಂದ ಶಾಲೆಯ ಆವರಣದಲ್ಲಿ ಸುಂದರ ಪರಿಸರ ನಿರ್ಮಾಣವಾಗಿದೆ. ಪರಿಸರದ ವಿಚಾರದಲ್ಲಿ ಶಾಲೆ ಮಾದರಿಯಾಗಿರುವುದಕ್ಕೆ ಸಂತಸವಾಗಿದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಕೋ ಕ್ಲಬ್ ಹಸಿರೇ ಉಸಿರು ಸ್ಥಾಪನೆ ಮೂಲಕ ಪರಿಸರ ಸಂರಕ್ಷಣೆ ಮುಂದಾಗಿರುವುದರಿಂದ ಫಲ ಸಿಗುತ್ತದೆ. ಶಾಲೆ ಮತ್ತು ವಿದ್ಯಾರ್ಥಿಗಳು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವುದರಲ್ಲಿ ಅನುಮಾನವಿಲ್ಲ ಎಂದರು. ಸರ್, ಈ ದಿನ ನಮ್ಮದು PMC ಶಾಲೆಯಾಗಿದ್ದು, PMC ಶಾಲೆ ಅಡಿಯಲ್ಲಿ ಹಲವಾರು ಚಟುವಟಿಕೆಗಳು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಶಾಲೆಯಲ್ಲಿ ಹಸಿರೇ ಉಸಿರು ನಮ್ಮ ಎಕೋ ಕ್ಲಬ್ ಒಂದು ಅಡಿಯಲ್ಲಿ ಈ ದಿನ ಸುಮಾರು ಒಂದು 100-200 ಗಿಡಗಳನ್ನು ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಆವರಣದಲ್ಲಿ ನೆಡ್ತಾ ಇದ್ದೀವಿ. ಈ ಎಕೋ ಕ್ಲಬ್ ಅಡಿಯಲ್ಲಿ ಈ ಗಿಡಗಳು ನೆಡ್ತಾ ಇದ್ದೀವಿ. ಜೊತೆಗೆ ನಮ್ಮ PMC ಶಾಲೆಯಲ್ಲಿ ಅಡಿಯಲ್ಲಿ ಮುಖ್ಯ ಉದ್ದೇಶ ಹಸಿರು ಶಾಲೆ ಅಂತಕ್ಕಂಥ ಒಂದು ಮುಖ್ಯವಾದಂಥ ಒಂದು ಆ್ಯಕ್ಟಿವಿಟಿ ಇದೆ. ಆ ಚಟುವಟಿಕೆ ಮುಖ್ಯನೇ ಇವತ್ತು ನಾವು ನಮ್ಮೆಲ್ಲ ಟೀಚರ್ಸು ಮಕ್ಕಳು ಎಲ್ಲ ಸೇರ್ಕೊಂಡಿದ್ದೀವಿ. ಎಲ್ಲ ಈ ಕಾಂಪೌಂಡಲ್ಲಿರ್ತಕ್ಕಂಥ ಎಲ್ಲ ಎಲ್ಲೆಲ್ಲಿ ಖಾಲಿದೆ ಜಾಗದಲ್ಲೆಲ್ಲ ಕೂಡ ನಾವು ಹಸಿರು ಶಾಲೆ ಅದರ ಅಡಿಯಲ್ಲಿ ಅನೇಕ ಗಿಡಗಳು ನಡೆಸಿದ್ದೀವಿ. ಇಲ್ಲಿ ಮಕ್ಕಳೇ ಅಲ್ಲಿ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಜೊತೆಗೆ ಇಲ್ಲಿ ಪರಿಸರ ಒಂದು ಪ್ರಾಕೃತಿಕ ಒಂದು ಪರಿಸರವನ್ನು ಯಾವ ರೀತಿ ನಾವು ಬೆಳೆಸಬೇಕು, ಶಾಲೆಯನ್ನು ಯಾವ ಥರ ಆಕರ್ಷಿತವಾಗಿ ಇಟ್ಕೋಬೇಕೆಂಬ ಅಡಿಯಲ್ಲಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಿಸುವ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕಿ ಧರ್ಮಪುತ್ರಿ MC ಪ್ರಭಾವತಿ, ಕಲ್ಪನಾ, ಬೇಬಿ ಮಮತಾಜ್, ರಾಧಿಕಾ, ಪದ್ಮಜಾ, ಭಾರ್ಗವಿ, ಗಣೇಶ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.